ಪಾತ್ರ ಇವ್ರ ಅಸಿಸ್ಟೆಂಟ್ ಆಗಿ ಇರ್ತೀನಿ, ಯಾವಾಗ್ಲೂ ಇವ್ರ ಜೊತೆನೆ ಇರ್ತೀನಿ, ಅದಕ್ಕೆ ಇಲ್ಲೂ ಜೊತೆಗೆ ಕೂತಿದ್ದೀನಿ. ಅವ್ರೆಲ್ಲ ಹೋಗ್ತಾರೆ ಅಲ್ಲೇ ಇರ್ತೇನೆ. ಪ್ರತಿ ಊರಲ್ಲೂ ಒಬ್ಬ ಮೇನ್ ಮ್ಯಾನ್ ಇರ್ತಾನೆ, ಜೊತೆಗೆ ಪಕ್ಕ ನಾವು ಇಂಗ್ಲಿಷ್ ಅಲ್ಲಿ ಎಸ್ ಮ್ಯಾನ್ ಅಂತ ಕರೀತಾರೆ. ಅವ್ರು ಏನ್ ಹೇಳೋದು ಕರೆಕ್ಟ್ ಕರೆಕ್ಟ್ ಮಾತಿಗಿಂತ. ಸೊ ಆ ರೀತಿ ಎಸ್ ಮ್ಯಾನ್ ಪಾತ್ರ ಅವ್ರದ್ದು. ಅಂದ್ರೆ ಅಲ್ಲೂ ಕೂಡ ಅವ್ರ ಪಾತ್ರಕ್ಕೆ ಏನೋ ಹೇಳಲ್ಲ ಟ್ರೈಲರ್ ಅಲ್ಲೂ. ಇವರು ನಮ್ಮೂರಿನ ರವಿ ಅಣ್ಣ, ಇವರು ಅವರ ರೈಟ್ ಹ್ಯಾಂಡ್ ಸತೀಶ್ ಅಣ್ಣ. ಅಂದ್ರೆ ರವಿ ಅಣ್ಣ ಇಲ್ಲ ಅಂದ್ರೆ ಸತೀಶ್ ಅಣ್ಣ ಒಂದು ಎಕ್ಸ್ಟ್ರಾ ಎಕ್ಸಿಸ್ಟೆನ್ಸ್ ಇಲ್ಲ. ಈ ರೀತಿಯ ಪಾತ್ರಗಳನ್ನ ನೀವು ಜೋಡಿ ಜೋಡಿಯಾಗಿ ನೋಡಿರ್ತೀರಿ. ಅಂತ ಹುಡುಗನಿಗೂ ಕೂಡ ಒಬ್ಬ ಎಸ್ ಮ್ಯಾನ್ ಇರ್ತಾನೆ. ಸೊ ಆ ತರದ ಎಸ್ ಮ್ಯಾನ್ ಅವ್ರ ಪಾತ್ರ. ಸುಲೋಚನಗೆ ಸಂಬಂಧ ಇದೆಯಾ ಜೆ.ಪಿ? ಸೋಮೇಶ್ ಹಾಗಾದ್ರೆ ಇದೆ, ಖಂಡಿತ ಇದೆ. ಅವ್ರೀಗ ಬಿಸಿ ಆರ್ಟಿಸ್ಟ್ ಆಗಿದಾರಲ್ಲ, ನಾನೀಗ ಹಾಗಾದ್ರೆ ಇದು ಕರೆಕ್ಟ್ ಕರೆಕ್ಟ್. ವಿಶೇಷ ನಾಯಕ ಇದರಲ್ಲಿ ರಿವೀಲ್ ಆಗ್ತಾರೆ. ಇಲ್ಲಿವರೆಗೂ ಕೂದಲಿಲ್ಲದೊಂದು ಬಂದಿದೆ, ಪದ್ಮಮಟ್ಟೆ ಕತೆ. ಆಮೇಲೆ 6 ಪ್ಯಾಕ್ ಮಾಡ್ಕೊಂಡು ಅವ್ರು ಟೋಬಿಯಲ್ಲಿ ಆಗಿದ್ದಾರೆ. ಈಗ ಫುಲ್ ಫ್ಯಾಮಿಲಿ ಪ್ಯಾಕ್ ಇಟ್ಕೊಂಡು ಇವ್ರು ನಾಯಕ ನಟರಾಗಿದ್ದಾರೆ. ಅದೇ ಒಂದು ವಿಶೇಷ. ಅದೇ ನಾನು ಹೇಳಿದೆ ಅಲ್ವಾ, ಅಂದ್ರೆ ಇದು ಪ್ರೆಸ್ ಮೀಟ್, ಇದು ಪ್ರಮೋಷನ್ ಅನ್ನುವ ಕಾರಣಗಳನ್ನ ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಅಂದ್ರೆ ಸ್ಪೆಷಲಿ ಗುರು ಅವರ ಅಂದ್ರೆ ಶನಿಲ್ ಗೌತಮ್ ಅವ್ರ ಹೆಸರು, ಅವರ ನಟನೆ ಇದೆಯಲ್ವಾ, ನನಗೆ ಬಹಳ ಇಷ್ಟ ಆಯ್ತು. ನಾನು ಅವ್ರಿಗೆ ಹೇಳಿದೆ ಕೂಡ, ನಾನು ಯಾವಾಗ್ಲೂ ಅವ್ರು ಯಾವ ಸಿನಿಮಾ ನೋಡಿ ಕೂಡ ಬೈಯೋದೇ ಜಾಸ್ತಿ. ಇದ್ಯಾಕೆ ಹಾಗೆ ಮಾಡಿದ್ರಿ, ಅದ್ಯಾಕೆ ಹಾಗೆ ಮಾಡಿದ್ರಿ, ನೀವು ಇನ್ನೂ ಒಳ್ಳೆ ನಟ ಗೊತ್ತಲ್ವಾ ನಿಮ್ಗೆ, ಯಾಕಷ್ಟು ಅದನ್ನ ಆ ತರ ಮಾಡಿದ್ರಿ, ಈ ತರ ಮಾಡಿದ್ರಿ. ಯಾಕಂದ್ರೆ ನನಗೆ ಗೊತ್ತು ಅವರು ನಟರಾಗಿ ಎಷ್ಟು ಒಂದು ಸಾಮರ್ಥ್ಯ ಇರುವಂತವ್ರು. ಅಂದ್ರೆ ಎಷ್ಟೋ ಸಲ ನಮ್ಮಲ್ಲಿ ಎಷ್ಟೋ ನಟರಲ್ಲಿ ಆ ಕೆಪಾಸಿಟಿ ಇರಲ್ಲ. ಬಟ್ ಆ ನಟ ಅಥವಾ ಎಲ್ಲರೂ ಕೂಡ, ಇಲ್ಲಿರುವ ಎಲ್ಲಾ ನಟರು ಕೂಡ, ರಾಮಣ್ಣನ ಹಿಡಿದು ಅಲ್ಲಿ ತನಕ ಇರುವ ನಟರೆಲ್ಲರೂ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಾಗಾಗಿ ನಾನು ಖಂಡಿತವಾಗಿ ಹೇಳಬಲ್ಲೆ, ತುಂಬಾ ಧೈರ್ಯದಿಂದ ಹೇಳಬಲ್ಲೆ. ಅಂಡ್ ನಾನು ಅದರಲ್ಲಿ ಯಾವುದೇ ಟ್ರೈಲರ್ ಅಲ್ಲಿ ಇಲ್ಲದ ಕಾರಣ, ನನ್ನ ನಟನೆಯಲ್ಲಿ ಇಲ್ಲದ ಕಾರಣ ಒಂದು ಖುಷಿ ಏನಂದ್ರೆ, ಈ ಸಿನಿಮಾ ಪ್ರಮೋಟ್ ಮಾಡ್ಬೇಕಾದ್ರೆ ಆಡಿಯನ್ಸ್ ಆಗಿ ಪ್ರಮೋಟ್ ಮಾಡ್ಬೋದು. ನಾನು ಸಿನಿಮಾ ನೋಡಿದ್ಮೇಲೆ ನಾನು ಹೇಳಿದೆ ತುಂಬಾ ಚೆನ್ನಾಗಿ ಮಾಡಿದ್ರೆ, ಬೇರೆ ಯಾರಿಗೂ ಇದನ್ನ ಇಷ್ಟು ಈಸಿಲಿ ಮಾಡ್ಲಿಕ್ಕೆ ಆಗ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಜೊತೆಗೆ ಈ ಪಾತ್ರ ಕೂಡ, ಅಂದ್ರೆ ಈ ಭಾನು ಅನ್ನುವಂಥ ಪಾತ್ರ ಪ್ರತಿ ಹಳ್ಳಿಲೂ ನೋಡಿರ್ತೀವಿ ನಾವು. ಒಂದು ಮಾತಿಲ್ಲದೆ ಇರುವಂತಹ, ಒಂದು ಧ್ವನಿ ಇಲ್ಲದೆ ಇರುವಂತಹ, ಒಂದು ಮನೆಯಲ್ಲಿರುವಂತಹ ಅಸಹಾಯಕ ಒಬ್ಬಳು ಹೆಣ್ಣು ಮಗಳು ಪ್ರತಿ ಊರಲ್ಲೂ ಇರ್ತಾಳೆ. ಆದ್ರೆ ಅವಳ ಕಥೆಯನ್ನು ನಾವೆಲ್ಲೂ ಕೇಳಿರಲ್ಲ, ಅವಳ ಕಥೆಗೆ ನಾವು ಯಾವತ್ತೂ ಕೂಡ ಕಿವಿ ಕೊಟ್ಟಿರಲ್ಲ. ಐ ಥಿಂಕ್ ಅದರಿಂದಾಗಿ ಈ ಎಲ್ಲ ಪಾತ್ರಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಐ ಥಿಂಕ್ ಅಲ್ಲಿ ಡೋರ್ ಓಪನ್ ಮಾಡಬೇಕು, ಸೆಟ್ ಡೋರ್. ಅದರಿಂದಾಗಿ ನನಗೆ ಈ ಸಿನಿಮಾ ಬಗ್ಗೆ ಜಾಸ್ತಿ ಎಕ್ಸೈಟ್ಮೆಂಟ್ ಇದೆ. ಶಾರದಿ ದಯೆ ತೋರಿದೆ. ಸಿನಿಮಾ ಸ್ಟಾರ್ಟ್ ಆಗಿದೆ ಸರ್. ಸಿನಿಮಾ ಬರವಣಿಗೆ ತುಂಬಾ ಹಿಂದೆ ಆಯ್ತು, ಆಮೇಲೆ ರಿವಿಷನ್ಗಳು ಆಗ್ತಾ ಇತ್ತು. ಶೂಟಿಂಗ್ ನೆನಪಟ್ಟಿರಿ ಡೇಟ್? ಅಕ್ಟೋಬರ್ ಅಲ್ಲಿ ಸ್ಟಾರ್ಟ್ ಆಯ್ತು. ಆಮೇಲೆ ಮುಗ್ದಿದ್ದು ಫೆಬ್ ಅಲ್ವಾ? ಫೆಬ್ರವರಿ. ಬೇರೆ ಯಾವ್ದಾದ್ರು ಪ್ರಶ್ನೆ? ಮ್ಯಾಮ್, ನೀವು ಪ್ರಶ್ನೆ ಕೇಳಿದ್ರೆ ಹೇಗೆ? ಮೈಕ್ ಬೇಕಾ? ಹೇಳಿ ಮ್ಯಾಮ್. ಹೇಳಿ ಮ್ಯಾಮ್. ಫಸ್ಟ್ ಕೇಳ್ತೀನಿ. ರಾಜ್ ಬಿ ಶೆಟ್ಟಿನ ಈ ಫಿಲಂ ಅಲ್ಲಿ ಸ್ಟಾರ್ ಮಾಡ್ತಾರೆ. ಹಿ ಇಸ್ ಆಕ್ಟಿಂಗ್ ಇನ್ ದಿಸ್ ಮೂವಿ. ಹೌದಾ ಮ್ಯಾಮ್? ಹೌದಾ ಅಲ್ಲ, ಇರೋದು ಫ್ಯಾಕ್ಟ್ ಹೇಳಿ. ಓಕೆ, ಅಂದ್ರೆ ನೀವು ಹೇಳಿದ್ರೆ ನಮಗೂ ಅದೊಂದು ಸರ್ಪ್ರೈಸ್ ಅಲ್ಲ. ಅಕಸ್ಮಾತ್ ಇರೋರೆ ಅಂದ್ರೆ ನಿಮ್ದು ಅರ್ಧ ಪ್ರಾಫಿಟ್ ನನಗೆ ಬರ್ಬೇಕು. ಇಲ್ಲ ಅಂದ್ರೆ ಅಷ್ಟು ಗ್ಯಾರಂಟಿಲಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಹೌದಾ? ಇಲ್ಲ ಅಂದ್ರೆ ನಿಮ್ಮ ಹೌದಾ? ಅಲ್ಲ ಸರ್, ಬರುತ್ತೆ ಅಂತ ಕನ್ಫರ್ಮ್ ಇದ್ರೆ ಪುಟಾಣಿ ಕಾರ್ ಅಂದ್ರೆ ಏನಾಗ್ಬೇಕು? ಓಕೆನಾ ಮ್ಯಾಮ್? ಬಟ್ ವೈ ಆರ್ ಯು ನಾಟ್? ಅಂದ್ರೆ ತುಂಬಾ ಜನ ರಾಜ್ ಬಿ ಶೆಟ್ಟಿ ನೋಡ್ಬೇಕು ಅಂತಾನೆ ಅರ್ಧ ಜನ ಬರ್ತಾರೆ. ಬಟ್ ವೈ ಆರ್ ಯು ಹೈಡಿಂಗ್ ದಿಸ್ ದಟ್ ಯು ಆರ್ ನಾಟ್ ಪಾರ್ಟ್ ಆಫ್ ದ ಮೂವಿ? ವೈ ಆಮ್ ಐ ನಾಟ್ ಪಾರ್ಟ್ ಆಫ್ ದ ಮೂವಿ? ಒಂದು ಮುಟ್ಟೆ ಸ್ಕ್ರೀನ್ ಅಲ್ಲಿ, ನಾಟ್ ಆಸ್ ಅ ಪ್ರೊಡ್ಯೂಸರ್, ಯು ಆರ್ ಆಕ್ಟಿಂಗ್ ಇನ್ ದಿಸ್ ಮೂವಿ ಅಂತ ಹೇಳ್ತಾರೆ. ಹೌದಾ ಮ್ಯಾಮ್? ಅಲ್ಲ, ಅಂದ್ರೆ ಇದ್ದೀರಾ ಅದನ್ನ ಪ್ರಮೋಟ್ ಮಾಡ್ತಿದ್ವಿ ಅಂತ ನಾ ಹೇಳ್ತಿರೋದು. ಯಾಕೆ ಪ್ರಮೋಟ್ ಮಾಡ್ತಲ್ಲ, ನೀವಿದ್ದೀರಾ ಅಂತ ಕೇಳ್ತಾರೆ. ಅದಕ್ಕೆ ಇಲ್ಲ ಅನ್ನೋ ಕಾರಣಕ್ಕೆ ಪ್ರಮೋಟ್ ಮಾಡ್ತಿಲ್ಲ ಅಂತ ಹೇಳ್ತಿರೋದು ನಾನು. ಇದ್ರೆ ಏನ್ ಮಾಡ್ತೀರಾ? ಇದ್ರೆ ಪ್ರಮೋಟ್ ಮಾಡ್ತೀನಿ. ಅಂದ್ರೆ ಹಾಗಲ್ಲ. ಅಂದ್ರೆ ಸಿ ವಾಟ್ ಹ್ಯಾಪನ್ಸ್ ಇಸ್, ಒಂದು ಮೊಟ್ಟೆ ಕಥೆ ಆಗ್ಬೇಕಾದ್ರೆ ಐ ವಾಸ್ ನೋಬಡಿ. ಇವತ್ತು ಇವರು ನೋಬಡಿ, ಮೇ ಬಿ ಶನಿಲ್ ಗೌತಮ್ ಇಸ್ ನೋಬಡಿ ಆರ್ ಎನಿ ಆಕ್ಟರ್ ಇಸ್ ನೋಬಡಿ. ಐ ವಾಂಟ್ ಒಂದು ದಿವಸ ಅವ್ರು ನಿಲ್ಬೇಕು, ಅವ್ರ ಸಾಮರ್ಥ್ಯದಲ್ಲಿ ನಿಲ್ಬೇಕು. ಅದಾಗತ್ತೆ ಕೂಡ ಅಂತ ಹೇಳೋದು ನಾನು. ಅಂದ್ರೆ ಎಲ್ಲಾ ಸಿನಿಮಾದಲ್ಲೂ ಕೂಡ ನಾವೇ ಏನೋ ಮಾಡ್ಬೇಕು ಅಂತಿಲ್ಲ. ಅಂದ್ರೆ ನನಗೆ ಕಂಟೆಂಟ್ ಬಗ್ಗೆ, ಈ ಸಿನಿಮಾದ ಕಂಟೆಂಟ್ ಬಗ್ಗೆ ಬಹಳ ಬಲವಾದ ನಂಬಿಕೆ ಇದೆ.
ಹಾಗಾಗಿ ನೀವು ಸಿನಿಮಾ ನೋಡಿ, ಸಿನಿಮಾದಲ್ಲಿ ನಿಮ್ಗೆ ಸುಮಾರಷ್ಟು ಸರ್ಪ್ರೈಸ್ಗಳಿರುತ್ತೆ. ಸೊ ಅದು ಖಂಡಿತ. ಬಟ್ ಸಿನಿಮಾ ನೋಡಿ, ಅಂದ್ರೆ ಸಿನಿಮಾ ಅದರ ಸಾಮರ್ಥ್ಯದ ಬಲದಿಂದನೇ ಓಡಬೇಕು ಅಂತ ನಾನೀಗ ಭಾವಿಸ್ತಾ ಇದ್ದೆ. ಅವ್ರನ್ನ ಪುಷ್ ಮಾಡ್ಬೇಕು. ಬಟ್ ಯು ಕ್ಯಾನ್ ಟೇಕ್ ದ ಎನಿವೇ ನೀವು ಪ್ರೊಡ್ಯೂಸರ್ ಆಗಿ ನೀವು ಯು ಆರ್ ಟೇಕಿಂಗ್ ದ ಲೀಡ್ ಅಲ್ಲ. ಅದೇ ತರ ನಾನು ಇದೀನಿ ಅಂದ್ರೆ ಯು ಆರ್ ಒನ್ ಆಫ್ ದ ಆಕ್ಟರ್ಸ್ ಅಲ್ಲಿ. ಸೊ ಅದಕ್ಕೆ ಅಂದ್ರೆ ನಾನು ಇಲ್ಲ ಅನ್ನೋ ಕಾರಣಕ್ಕೆ ನಾನು ಪ್ರಮೋಟ್ ಮಾಡ್ತಿಲ್ಲ ಅಂತ ಹೇಳ್ತಿರೋದು. ಅದು ಸಿಟ್ ಆಗ್ತಾ ಇದ್ದೀರಾ ನೀವು? ಅಲ್ಲ, ನನಗೆ ಪ್ರಾಫಿಟ್ ಬರುತ್ತೆ ಅಂತ ಖುಷಿ ಆಗ್ತಾ ಇದೆ ಅಷ್ಟೇ. ಪ್ರಾಫಿಟ್ ಬರುತ್ತೆ ಅಂತ ಖುಷಿ ಆಗ್ತದೆ. ನಂಗೆ ಕಾರ್ ಬರುತ್ತೆ ಅಂತ ನೀವು ನಿಮ್ ಕಾರ್ ಬಗ್ಗೆ ಮಾತಾಡ್ತಿಲ್ಲ. ಹೌದು, ಆ ಕಾಲ್ ನಂದು ಅಂತ ಆತರ ನಿಂದು ಇಲ್ಲ. ನನ್ನ ಕಾಲ್ ಸೈಜ್ ನೋಡಿ, ನಂದಲ್ಲ ಅದು ಕಾಲು. ಯಾವ್ದು ಸ್ವಲ್ಪ ಪ್ರೀತಿಯಿಂದ ಹೇಳೋಣ, ಸಿಟ್ಟಲ್ಲ ಹೇಳ್ತೀರ ಅದೊಂದು ಸೈಜ್ ನಿಮ್ದು ಅಂತ. ಯಾಕೆ ಮ್ಯಾಮ್? ಹಾ ಸರ್. ದಕ್ಷಿಣ ಕನ್ನಡ ಮತ್ತೆ ಮಂಗಳೂರು ಕಡೆ ಮತ್ತೆ ಬೆಂಗಳೂರು ಮೈಸೂರು ಭಾಗದಲ್ಲಿ ಮಾತ್ರ ಪ್ರಮೋಷನ್ ಜಾಸ್ತಿ ತೋರಿಸ್ತೀವಿ ಸರ್. ನಮ್ಮ ಉತ್ತರ ಕರ್ನಾಟಕದಲ್ಲಿ ಸ್ವಲ್ಪ ಕಮ್ಮಿ ಇದೆ. ಕರೆಕ್ಟ್ ಇಲ್ಲ ಸರ್, ಅಂದ್ರೆ ಕರೆಕ್ಟ್ ಸರ್. ಇಲ್ಲ ಸರ್, ಡೆಫಿನೆಟ್ಲಿ ಅದು ಮಾತ್ರ ಅಲ್ಲ, ನಮಗೇನಾದ್ರೂ ಸಾಧ್ಯ ಆದ್ರೆ ಮುಂದೊಂದು ದಿವಸ ನಮಗ ಆ ನಾಲೆಜ್ ಬಂದ್ರೆ, ನಾವು ರೂಪಾಂತರ ಅಂತ ಒಂದು ಸಿನಿಮಾ ಮಾಡಿದ್ವಿ ಸರ್, ನೋಡಿದ್ರೆ ಎಲ್ಲೋ ಗೊತ್ತಿಲ್ಲ. ಅದ್ರಲ್ಲಿ ಒಂದು ಸ್ಟೋರಿಯಲ್ಲಿ ಆ ಉತ್ತರ ಕರ್ನಾಟಕದ ಭಾಗವನ್ನೇ ತಗೊಂಡಿದ್ವಿ. ನಮಗೆ ನೀವು ಹೇಳಿದ ಹಾಗೆ ನಮಗೆ ಆ ಕಡೆ ಪೆನೆಟ್ರೇಟ್ ಮಾಡಕ್ ಆಗ್ಲಿಲ್ಲ. ಇಟ್ ಇಸ್ ವೆರಿ ಸ್ಯಾಡ್, ನಮ್ಗೆ ಮಾಡಕ್ ಆಗಿಲ್ಲ. ಬಟ್ ಈ ಸಿನಿಮಾದಿಂದ ಸ್ವಲ್ಪ ಆದ್ರೂ ಮಾಡಬಹುದು ಅಂತ ಭಾವಿಸ್ತೀವಿ ನಾವು. ಹಾಗಾಗಿ ಮೊದಲಿಗೆ ಇಲ್ಲಿ ಪ್ರಮೋಟ್ ಮಾಡಿ, ಅಲ್ಲಿ ಏನಾದ್ರು ಸಣ್ಣ ಇದು ಬಂದ್ರು ಕೂಡ ಖಂಡಿತ ಅಲ್ಲಿ ಪ್ರಮೋಟ್ ಮಾಡೋ ಪ್ರಯತ್ನ ಮಾಡ್ತೀವಿ ಸರ್, ಖಂಡಿತ ಮಾಡ್ತೀವಿ. ಜೊತೆಗೆ ಏನಾದ್ರೂ ಮುಂದೆ ಆದ್ರೆ ಲೈಟ್ ಬುದ್ಧ ಫಿಲ್ಮ್ಸ್ಗೆ ಯಾವತ್ತಾದ್ರೂ ನಮಗೂ ಕೂಡ ಆ ಕ್ಲಾರಿಟಿ ಸಿಕ್ಕಿದ್ರೆ ಆ ರೀಜನ್ ಬಗ್ಗೆ, ಆ ಜಾಗದ ಬಗ್ಗೆ, ಆ ಸಂಸ್ಕೃತಿ ಬಗ್ಗೆ ನಮಗೆ ನಿಜವಾಗ್ಲೂ ಆಸೆ ಇದೆ ಅಲ್ಲಿ ಸಿನಿಮಾ ಮಾಡಬೇಕು ಅಂತ. ಅಂದ್ರೆ ಅಲ್ಲಿನ ಸಿನಿಮಾ ಮಾಡಬೇಕು ಅಂತ, ಅಲ್ಲಿನ ಆಕ್ಟರ್ಗಳನ್ನ ಹಿಡ್ಕೋಬೇಕು ಅಂತ ಆಸೆ ಇದೆ. ನೋಡೋಣ, ಅದಾದ್ರೆ ನಮ್ಮ ಭಾಗ್ಯ. ನೋಡೋಣ ಸರ್. ಥ್ಯಾಂಕ್ ಯು. ಶಾರದಾ ಅವರು ಇನ್ನೊಂದು ಪ್ರಶ್ನೆ ಕೇಳ್ತಾರೆ. ಹಾ ಹಾ ನೀವು ಕರ್ಕೊಂಡ್ಬರೋ ಆಕ್ಟರ್ಸ್ ನೋಡಿದ್ರೆ ಎಲ್ಲೋ ಒಂದ್ ಕಡೆ ತುಳು ನಾಡಿಂದ ಬಿಕಮ್ ಮೋರ್ ಅ ತುಳು ಫಿಲಂ ತರ. ಬಟ್ ಕೇಟರಿಂಗ್ ಟು ಕರ್ನಾಟಕ. ವಿಲ್ ಇಟ್ ಅಂದ್ರೆ ನೀವ್ ಅನ್ಕೊಂಡಂಗೆ ಎಲ್ಲಾರು ಎಲ್ಲಾ ರೀಜನ್ ನೋಡ್ತಾರ? ಇಲ್ಲಿ ತನಕ ಅಂದ್ರೆ ಆಗಿದೆ ಈಗ ಒಂದು ಮಟ್ಟ. ಅಂದ್ರೆ ಹಾಗಲ್ಲ, ನಮ್ಮ ಜನಗಳಿಗೆ ರೀಜನ್ ಇಂಪಾರ್ಟೆಂಟ್ ಆಗಲ್ಲ. ಈಗ ನೀವು ಕೇಳ್ಬೋದು, ಈಗ ಹಾಗೆ ನೋಡಿದ್ರೆ ಇಲ್ಲಿ ತನಕ ಎಲ್ಲ ಬೆಂಗಳೂರು ಮೈಸೂರು ಸಿನಿಮಾಗಳೇ ಆಗಿದೆ. ಉತ್ತರ ಕರ್ನಾಟಕದವ್ರು ನೋಡ್ತಾನೆ ಇದ್ದಾರೆ ಮೊದಲ ದಿವಸದಿಂದ. ಬಟ್ ನಾವ್ ಯಾವತ್ತೂ ಕ್ವಶನ್ ಮಾಡಿಲ್ಲ ಅವ್ರ ಹತ್ರ, ಬೇರೆ ಸಂಸ್ಕೃತಿ ಅಲ್ವಾ, ನೀವು ಯಾಕೆ ನೋಡಿ. ಹೌದು, ಡೆಫಿನೆಟ್ಲಿ ಅಲ್ಲ, ಈ ಸಿನಿಮಾ ಆದ್ಮೇಲೆ ನನಗೆ ಅನಿಸ್ತು, ನಾನು ಅಂದ್ರೆ ಆ ತರದ ಒಂದು ಪಾತ್ರ ಈ ಸಿನಿಮಾದಲ್ಲಿ ಇರ್ಬೋದಿತ್ತು ಅಂತ. ಮುಂದೆ ನೋಡೋಣ ಸರ್. ಅಂದ್ರೆ ಅದು ಫೋರ್ಸ್ ಬಿಟ್ ಆಗ್ಬೋದು ಮ್ಯಾಮ್ ಹೇಳಿದಕ್ಕೆ. ಅಂದ್ರೆ ಇಲ್ಲಿ ಅಂದ್ರೆ ಜನಗಳಿಗೆ ಒಂದು ಮಲಯಾಳಂ ಸಿನಿಮಾನ ಒಬ್ಬ ಮೈಸೂರಿನವನು ನೋಡ್ತಾನೆ ಅಂದ್ರೆ ಅವನಿಗೆ ಭಾಷೆ ಇಂಪಾರ್ಟೆಂಟ್ ಅಲ್ಲ ಅಂತ ನಮ್ಗೆ ಅರ್ಥ ಆಗಿದೆ. ಇದು ಕನ್ನಡ. ಅಂದ್ರೆ ಕನ್ನಡ ಅನ್ನುವಂತ ಸಮಗ್ರತೆಯ ಕೆಳಗೆ ಬಂದಾಗ ತುಳು ಅನ್ನೋದು ಕೂಡ ಕನ್ನಡ. ಈಗ ನಮ್ಮ ಎಲ್ಲದು ಪರೇಡ್ ಆಗ್ಬೇಕಾದ್ರೆ ಯಕ್ಷಗಾನವನ್ನ ಹಾಕಿದ್ರೆ ಅದು ಕರ್ನಾಟಕದ ಭಾಗವಾಗಿ ನಾವು ಬಿಂಬಿಸೋದು ಬಿಟ್ರೆ, ಕಂಬಳ ಹಾಕಿದ್ರೆ ಕರ್ನಾಟಕದ ಕಂಬಳ ಅಂತಾನೆ ಬಿಂಬಿಸೋದು ಬಿಟ್ರೆ, ದಕ್ಷಿಣ ಕನ್ನಡದ ಹೌದದು, ಆದ್ರೆ ಅದು ನಮ್ಮ ಭಾಗವೂ ಹೌದು. ಅದೇ ರೀತಿ ಇಲ್ಲಿನ ಭಾಷೆ, ಇಲ್ಲಿನ ಸಂಸ್ಕೃತಿ ಏನಿದೆ, ಇಲ್ಲಿ ತನಕ ಎಲ್ಲದೂ ಅಕ್ಸೆಪ್ಟ್ ಮಾಡಿದ್ದಾರೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಬೆಳಗಾವಿಯ ಒಂದು ಹಳ್ಳಿಲಿ ಯಾಕೆ ಜನಗಳಿಗೆ ಕನೆಕ್ಟ್ ಆಗೋದು ಅಂದ್ರೆ ಭಾಷೆ ಬದಲಿರ್ಬೋದು, ಬಟ್ ಭಾವ ಅವ್ರದ್ದು ಅದೇ ರೀತಿ ಕಾಂತಾರ ಇಡೀ ಕರ್ನಾಟಕದಲ್ಲಿ ಅಲ್ಲಿನ ಭಾಷೆಯಲ್ಲೇ ವರ್ಕ್ ಆಯ್ತು. ಹಾಗಂತ ನಾವು ನಮ್ಮ ಭಾಷೆನ ಫೋರ್ಸ್ ಮಾಡ್ತಾ ಇಲ್ಲ. ನಾವು ಅಲ್ಲಿಯ ಜನರು, ಅದು ನಮ್ ತಪ್ಪಲ್ಲ ಅಂತ ನಾನು ಭಾವಿಸ್ತೀನಿ. ಈಗ ಉತ್ತರ ಕರ್ನಾಟಕದ ಒಬ್ಬ ಅವನ ಭಾಷೆಯನ್ನ ಮಾತಾಡಿದ್ರೆ, ಅವನ ಭಾಷೆಯಲ್ಲೇ ಸಿನಿಮಾ ಮಾಡಿದ್ರೆ ತಪ್ಪಲ್ಲ. ಅವನ ಭಾಷೆಯಲ್ಲೇ ಮಾತಾಡ್ಬೇಕು, ಅವನ ಭಾಷೆಯಲ್ಲೇ ಮಾಡ್ಬೇಕು. ಇಲ್ಲ ಅಂದ್ರೆ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ ನೀವು, ಇಲ್ಲ ಅಂದ್ರೆ ಮೇ ಬಿ ದೀಪಕ್ ರೈ ಪಾಣಾಜೆ ತರ ಇನ್ನೊಬ್ಬ ಆಕ್ಟರ್ ಇರ್ಬೋದು, ಗ್ರೇಟೆಸ್ಟ್ ಆಕ್ಟರ್ ಆಗಿರ್ಬೋದು, ಅವನಿಗೆ ಯಾವತ್ತೂ ಅವಕಾಶನೇ ಸಿಗಲ್ಲ. ಯಾಕೆ ಸಿಗಲ್ಲ? ಅವನ ಭಾಷೆಯಿಂದಾಗಿ. ಒಬ್ಬ ಉತ್ತರ ಕರ್ನಾಟಕದ ರಂಗಭೂಮಿಯ ಕಲಾವಿದ, ಗ್ರೇಟೆಸ್ಟ್ ಆಫ್ ಗ್ರೇಟ್, ಅವನಿಗೆ ಸಿಗಲ್ಲ. ಯಾಕಂದ್ರೆ ಅವನು ಇಲ್ಲಿಯವನಲ್ಲ ಅಂತ. ಆ ಒಂದು ಮೋಸ ಯಾವತ್ತೂ ಆಗ್ಬಾರ್ದು. ಅದೇ ನಾವು ಬೇರೆ ಕಡೆಯ ಭಾಷೆಯ ಸಿನಿಮಾಗಳನ್ನ ಯಾಕೆ ಮಾಡಕ್ಕಾಗಲ್ಲ? ಮೇ ಬಿ ನಮಗೆ ಆ ಒಂದು ಇನ್ಫಾರ್ಮೇಶನ್ ನಾಲೆಜ್ ನ ಕೊರತೆ ಇರೋದ್ರಿಂದ ಅದನ್ನ ನೀಗಿಸ್ಕೊಂಡು ಮುಂದೆ ಖಂಡಿತ ಆ ತರದ ಸಿನಿಮಾಗಳನ್ನ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಕರ್ನಾಟಕದ ಜನಗಳು ಇಲ್ಲಿ ತನಕ ಉದಾರಿಗಳಾಗಿದ್ರು, ಇನ್ನೂ ಕೂಡ ಉದಾರಿಗಳಾಗಿರ್ತಾರೆ ಅನ್ನೋ ನನ್ನ ನಂಬಿಕೆ. ಫಸ್ಟ್ ಸ್ಟಾರ್ಟಿಂಗ್ ಇಂದನೇ ಪ್ರೊಡಕ್ಷನ್ ಅನ್ನೋದು ಒಂದು ಎಕ್ಸ್ಪೀರಿಯನ್ಸ್ ತಗೊಂಡ್ ಬಂದು, to your knowledge, do you think small films will win ಅಂತ ನಿಮ್ಮ ಅನಿಸಿಕೆನಾ? ಡೆಫಿನೆಟ್ಲಿ ಹೌದು ಮ್ಯಾಮ್. ಅದು that should be the this one of ಡೆಫಿನೆಟ್ಲಿ. ಅಂದ್ರೆ ನನಗೆ ಸ್ಮಾಲ್ ಸಿನಿಮಾ, ದೊಡ್ಡ ಸಿನಿಮಾ ಅನ್ನುವಂತ, ಮತ್ ಜೊತೆಗೆ ಅನ್ಯ ಭಾಷೆಯ ಸಿನಿಮಾ, ನಮ್ಮ ಸಿನಿಮಾ ಅದು ಕೂಡ ಇಲ್ಲ. ಒಳ್ಳೆ ಸಿನಿಮಾ, ಕೆಟ್ಟ ಸಿನಿಮಾ, ಅದನ್ನ ನಮ್ಮ ಜನಗಳು ಯಾವತ್ತೂ ಮಾಡ್ತಾ ಇದ್ದಾರೆ ಕೂಡ. ನಾವು ಬರೀ ನೀವು ನಮ್ಮ ಸಿನಿಮಾಗಳನ್ನ ನೋಡ್ತಾ ಇಲ್ಲ ಅನ್ನೋದಕ್ಕಿಂತ ನಾವು ಒಳ್ಳೆ ಸಿನಿಮಾಗಳನ್ನ
ತಂದು ನಿಮ್ಮ ಮುಂದೆ ಇಡೋ ಪ್ರಯತ್ನಗಳನ್ನ ಮಾಡ್ತಿದೀವಿ ಅನ್ನೋದು ಹೋರಾಟ ನಮ್ಮಲ್ಲೂ ಇರಬೇಕು ಅಂತ ನಾನು ಭಾವಿಸ್ತೀನಿ. ಅದ್ರಲ್ಲಿ ಸಣ್ಣ ಸಿನಿಮಾ ಈಗ ಒಂದು ರೆಟ್ರೋ ಅಂತ ಒಂದು ಸಿನಿಮಾ ಬಂತು ತಮಿಳಲ್ಲಿ, ಅದ್ರ ಜೊತೆಗೆ ಟೂರಿಸ್ಟ್ ಫ್ಯಾಮಿಲಿ ಬಂತು. ಒಂದು ದೊಡ್ಡ ಸಿನಿಮಾ, ಒಂದು ಮೀಡಿಯಂ ಸಿನಿಮಾ, ಬಟ್ ರೆಟ್ರೋ ವಿನ್ ಆಯ್ತು. ಜನಗಳಿಗೆ ಮ್ಯಾಟರ್ ಆಗಿಲ್ಲ ಯಾರು ದೊಡ್ಡ ಸ್ಟಾರ್ ಇದ್ದಾರೆ, ಎಷ್ಟು ಬಜೆಟ್ ಇದೆ ಅನ್ನೋದು ಮ್ಯಾಟರ್ ಆಗಿಲ್ಲ. ಅದೇ ನಾ ಹೇಳಿದ್ದು, ಅದೇ ಇನ್ವೆಸ್ಟ್ಮೆಂಟ್ ಬಗ್ಗೆನೇ ಮಾತಾಡಿದ್ರು. ಅಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ನಮ್ಮಷ್ಟು ಕಮ್ಮಿ ಇಲ್ಲದೆ ಇರಬಹುದು, ಬಟ್ ಎರಡಕ್ಕೆ ಕಂಪೇರ್ ಮಾಡಿದ್ರೆ ಇದು ಸಣ್ಣ ಸಿನಿಮಾವೇ. ಅದೇ ರೀತಿ ರೋಮಾಂಚಮ್ ಅನ್ನುವಂಥ ಸಿನಿಮಾ ಯಾವ ಡಿಸ್ಟ್ರಿಬ್ಯೂಟರ್ಗಳು ತಗೊಳ್ಳಿಲ್ಲ, ಯಾಕಂದ್ರೆ ಆ ಸಿನಿಮಾ ಬೇಡ ಅನ್ನೋ ಕಾರಣಕ್ಕೋಸ್ಕರ. ಯಾರೊಬ್ಬ ಮ್ಯೂಸಿಕ್ ಡೈರೆಕ್ಟರ್ ಅದ್ರ ಪ್ರೊಡ್ಯೂಸರ್ ಆಗಿ ಸಿನಿಮಾ ಮಾಡಿದ್ರೆ ಸೂಪರ್ ಡೂಪರ್ ಹಿಟ್ ಆಯ್ತು. ಸೊ ನನ್ನ ಪ್ರಕಾರ ಒಂದು ಮೊಟ್ಟೆಯ ಕತೆ ಮಾಡ್ಬೇಕಾದ್ರೆ ಯಾವ ನಂಬಿಕೆ ಇದೆ ಅದೇ ನಂಬಿಕೆ ಇವತ್ತಿಗೂ ಕೂಡ. 24 ಲಕ್ಷ 33 ಲಕ್ಷದಲ್ಲಿ ಮಾಡುವಂತ ಒಂದು ಮೊಟ್ಟೆಯ ಕತೆ ಇಡೀ ಕರ್ನಾಟಕದಲ್ಲಿ ವರ್ಕ್ ಆಗುತ್ತೆ ಅಂದ್ರೆ ಖಂಡಿತ ಜನಗಳಿಗೆ ಅದೆಲ್ಲ ಇಂಪಾರ್ಟೆಂಟ್. ಜನಗಳಿಗೆ ಬಿಗ್ ಎಕ್ಸ್ಪೀರಿಯನ್ಸ್ ಇಂಪಾರ್ಟೆಂಟ್. ಆ ಬಿಗ್ ಎಕ್ಸ್ಪೀರಿಯನ್ಸ್ ಕೆಲವು ಸಲ ದೊಡ್ಡ ಬಜೆಟ್ ಸಿನಿಮಾಗಳಲ್ಲಿ ಸಿಗದೇ ಇರಬಹುದು, ದೊಡ್ಡ ಬಜೆಟ್ ದೊಡ್ಡ ಸೆಟ್, ಬಟ್ ನಿಮ್ಗೆ ಏನ್ ಅನ್ಸುತ್ತೆ, ಅಯ್ಯೋ ಇದನ್ನ ನೋಡಿದೀನಿ ಅಂತ ಅನ್ಸುತ್ತೆ. ಇಟ್ ಇಸ್ ನಾಟ್ ಅ ಬಿಗ್ ಎಕ್ಸ್ಪೀರಿಯನ್ಸ್, ಇಟ್ಸ್ ಅ ಬಿಗ್ ಬಜೆಟ್ ಫಿಲ್ಮ್. ಐ ಥಿಂಕ್ ವಿ ಆರ್ ಟ್ರೈಂಗ್ ಟು ಕ್ರಿಯೇಟ್ ಬಿಗ್ ಎಕ್ಸ್ಪೀರಿಯನ್ಸ್ ಇನ್ ದಿಸ್ ಫಿಲ್ಮ್. ಐ ಥಿಂಕ್ ವಿ ಹ್ಯಾವ್ ಕ್ರಿಯೇಟೆಡ್ ಅಂತ ನಂಬಿಕೆ.